ಹಾಗೆ ಇನ್ನೊಂದೇನಂದ್ರೆ ನಮಸ್ಕಾರ ಮಾಡ್ಕೊಳ್ಳೋದು. ಕೆಲವರು ಅಲ್ಲೇ ನಿಂತು ನಮಸ್ಕಾರ ಮಾಡ್ತಾರೆ. ಈಗಂತೂ ವೆರೈಟಿ ಆಫ್ ಡ್ಯಾನ್ಸ್ ಸ್ಟೆಪ್ಸ್ ತರ ಎಲ್ಲ ನಮಸ್ಕಾರ ಮಾಡ್ಕೊಳ್ಳೋದು ನೋಡಿದೀವಿ. ಕೆಲವರು ಎಲ್ಲಿ ಹೇಗೆ ಯಾವ ರೀತಿ ಸರಿಯಾದ ಕ್ರಮ ನಮಸ್ಕಾರ ಮಾಡ್ಕೊಳ್ಳೋದ್ರ ಬಗ್ಗೆ. ಕೆಲವರು ಏನ್ ಮಾಡ್ತಾರೆ, ದೇವತಾ ಸನ್ನಿಧಿಗಳಿಗೆ ಹೋಗ್ತಾರೆ, ದೇವರ ಮುಂದೆನೆ ಮಾಡ್ಬಿಡ್ತಾರೆ. ಸೊ ಅದು ನಮ್ಮ ಆಗಮಶಾಸ್ತ್ರಗಳ ಪ್ರಕಾರ ಸರಿ ಇಲ್ಲ. ದೇವಸ್ಥಾನಗಳಿಗೆ ಕ್ಷೇತ್ರ ಯಾತ್ರೆಯನ್ನು ಮಾಡಿದ್ಮೇಲೆ ಬೇರೆ ಕಡೆಗೆ ಹೋಗಬಾರ್ದು, ನೇರವಾಗಿ ಮನೆಗೆ ಬರಬೇಕು. ಈ ಪ್ರದಕ್ಷಿಣವನ್ನ ಮಾಡುವಾಗ ಹಾಗೆ ಹಿಂದೆನೆ ಪ್ರದಕ್ಷಿಣೆ ಮಾಡ್ತಾ ಬೇರೆಯವ್ರಿಗೂ ಡಿಸ್ಟರ್ಬ್ ಮಾಡ್ತಾರೆ. ಇಲ್ಲ, ಅವಶ್ಯಕತೆ ಏನಿಲ್ಲ. ಕೆಲವರೆಲ್ಲ ಎದೆ ಮೇಲೆ ಹಿಂಗೆ ಕೈ ಇಟ್ಕೊಳ್ತಾರೆ. ಇನ್ ಕೆಲವರು ಕೆನ್ನೆಯನ್ನು ಮುಟ್ಬಿಟ್ಟು ಹಿಂಗೆ ಎರಡು ಕೆನ್ನೆನ ಮುಟ್ಟೋದು, ಹಿಂಗೆ ಕೆನ್ನೆನ ತಟ್ಕೊಳ್ಳೋದು, ಇದೆಲ್ಲ ಮಾಡ್ತಾರೆ. ದೇವಸ್ಥಾನದ ಒಳಭಾಗದಲ್ಲಿ ಕೆಲವರೆಲ್ಲ ಅರ್ಚಕರಿಗೆ ನಮಸ್ಕಾರ ಮಾಡೋದು ಅದೆಲ್ಲ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಸ್ತ್ರೀಯರು ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು. ಸ್ತ್ರೀಯರು ಪೂರ್ಣವಾಗಿ ಕಾಲನ್ನು ಬಿಟ್ಟು ನಮಸ್ಕಾರ ಮಾಡೋ ಹಾಗಿಲ್ಲ. ನಮಗೆ ಒಂದು ಧ್ವಜ ಇದೆ. ಹುಡುಗರು ಏನು ಸಂತಾನೋತ್ಪತ್ತಿಯನ್ನು ಮಾಡಬೇಕಾದ್ರೆ ಧ್ವಜಸ್ತಂಭ ಇರಬೇಕು. ಸೊ ದೇವರ ಧ್ವಜವೇ ಅದು. ಇದೆಲ್ಲ ಏನು ಹೊಸ ಇಲ್ಲ. ಇದು ಆಗಮಶಾಸ್ತ್ರಗಳಲ್ಲಿ ಇರುವಂತಹ ಪ್ರಾಚೀನವಾಗಿ ನಂಬ್ಕೊಂಡು ಬಂದಿರೋದು. ಗೊತ್ತಿಲ್ಲದೆ ಇರೋರು ಇವಾಗ ಏನು ಹೇಳ್ದು, ಹೌದಾ ಇದು ಬೇರೆ, ಇದು ಹೊಸ ಕತೆ ಅಂತೆಲ್ಲ ಚೆನ್ನಾಗಿ ಹೇಳ್ತಾರೆ. ನಮಸ್ಕಾರ, ಸೌಜನ್ಯ ಸ್ಟೋರ್ಸ್ಗೆ ಸ್ವಾಗತ. ನಾನು ಸೌಜನ್ಯ ಕೀರ್ತಿ. ಇವತ್ತು ನಾವು ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದಕ್ಕೆ ಮೊದಲನೇದಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಹಾಗೆ ಇನ್ನೊಂದೇನಂದ್ರೆ ನಮಸ್ಕಾರ ಮಾಡ್ಕೊಳ್ಳೋದು. ಕೆಲವರು ಅಲ್ಲೇ ನಿಂತು ನಮಸ್ಕಾರ ಮಾಡ್ತಾರೆ. ಈಗಂತೂ ವೆರೈಟಿ ಆಫ್ ಡ್ಯಾನ್ಸ್ ಸ್ಟೆಪ್ಸ್ ತರ ಎಲ್ಲ ನಮಸ್ಕಾರ ಮಾಡ್ಕೊಳ್ಳೋದು ನೋಡಿದೀವಿ. ಕೆಲವರು ಹಾಗೆ ಪೂರ್ತಿ ಮಂಡಿ ಊರಿ ನಮಸ್ಕಾರ ಮಾಡೋದಿರ್ಬೋದು, ಅಥವಾ ಅಲ್ಲೇ ನಿಂತು ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡೋದು. ಎಲ್ಲಿ ಹೇಗೆ ಯಾವ ರೀತಿ ಸರಿಯಾದ ಕ್ರಮ ನಮಸ್ಕಾರ ಮಾಡ್ಕೊಳ್ಳೋದ್ರ ಬಗ್ಗೆ ತಿಳಿಸ್ಕೊಡಿ. ನಮಸ್ಕಾರಗಳಲ್ಲಿ ಬೇಕಾದಷ್ಟು ವಿಧಗಳಿವೆ. ಅದರಲ್ಲಿ ನಮಸ್ಕಾರವನ್ನ ನಾವು ಹೇಳುವಾಗ ಅದನ್ನು ಕೂಡ ನಾವು ಕಾಯಿಕ, ವಾಚಿಕ, ಮಾನಸಿಕ ನಮಸ್ಕಾರಗಳು ಅಂತ ಕರೀತಾರೆ. ಅಂದ್ರೆ ಕಾಯಿಕವಾಗಿ ನಾವು ಮಾಡುವಂತಹದ್ದು ನಮ್ಮ ದೇವಸ್ಥಾನಗಳಲ್ಲಿ ನಮಸ್ಕಾರ ಮಾಡೋದು ಕಂಡು ಬರ್ತದೆ. ವಾಚಿಕವಾಗಿ ನಾವು ಮಾಡುವಂತಹದ್ದು ನಮಃ ಅನ್ನೋ ಶಬ್ದ ಪ್ರಯೋಗ. ಇವಾಗ ಮಂತ್ರಗಳನ್ನು ಹೇಳ್ತೀವಿ, ಓಂ ನಮೋ ನಾರಾಯಣಾಯ ಅನ್ನುವಂಥ ನಮಃ, ಓಂ ನಮಃ ಶಿವಾಯ ಅಂತ ಹೇಳುವಾಗಲೂ ನಮಃ ಅಂತ ಹೇಳ್ತೀವಿ. ಆಮೇಲೆ ವಾಸುದೇವಾಯ ನಮಃ, ಕೃಷ್ಣಾಯ ನಮಃ, ಅಥವಾ ದೇವ್ಯೈ ನಮಃ, ಹೀಗೆಲ್ಲ ಕಡೆನೂ ಹೇಳೋದು ನಮಃ ಅನ್ನೋದೇ ನಮಸ್ಕಾರ. ಅಂದ್ರೆ ಅಲ್ಲೇನು ಮಾಡಬೇಕಾಗಿಲ್ಲ. ನೀವು ಕೈ ಮುಗಿಯೋದು ಅದು ಇದೆಲ್ಲಿ ಏನು ಬೇಕಾಗಿಲ್ಲ, ಯಾಕಂದ್ರೆ ವಾಚಿಕವಾದದ್ದು. ನೀವು ನಮಃ ಅಂತ ಹೇಳಿದ್ರೆ ನಮಃ ಶಬ್ದದಿಂದಲೇ ನಮಸ್ಕಾರ ಬನ್ನಿ ಅನ್ನೋದಿಲ್ವಾ? ಹಾಗೆ ನಮಃ ಅಂತಿದ ತಕ್ಷಣ ದೇವರಿಗೆ ನಮಸ್ಕಾರ ತಲುಪುತ್ತೆ. ಇದು ವಾಚಿಕ ನಮಸ್ಕಾರ. ಇನ್ನು ಮಾನಸಿಕ ನಮಸ್ಕಾರ, ನಿಮಗೆ ಕಣ್ಣಲ್ಲೇ ಮಾಡಿಕೊಂಡು ಪರಮಾತ್ಮನನ್ನ ನಿನಗೆ ನಮಸ್ಕಾರಪ್ಪ ಅಂತ ಹೇಳ್ಕೊಳ್ಳೋದು ಮಾನಸಿಕ ನಮಸ್ಕಾರ. ಇನ್ನು ದೈಹಿಕ ನಮಸ್ಕಾರ ಅನ್ನೋದು ಇದು ಮುಖ್ಯವಾದದ್ದು. ಅಂದ್ರೆ ದೈಹಿಕವಾಗಿ ನಾವು ನಮಸ್ಕಾರವನ್ನ ಹೇಗೆ ಮಾಡಬೇಕು ಅನ್ನೋದು ಬರ್ತದೆ. ಇದರಲ್ಲಿ ಕೂಡ ಅಷ್ಟಾಂಗ ನಮಸ್ಕಾರ, ಪಂಚಾಂಗ ನಮಸ್ಕಾರ ಅಂತ ಎರಡಿದೆ. ಈಗ ಅಷ್ಟಾಂಗ ನಮಸ್ಕಾರವನ್ನ ನಾವು ಹೇಳುವಾಗ ನಮ್ಮ ಅಹಂಕಾರವೆಲ್ಲವೂ ಭಸ್ಮೀಭೂತವಾಗಿ ನಿನ್ನ ಪಾದದಲ್ಲಿ ಅರ್ಪಿತವಾಗಲಿ ಅಂತ ನಾವು ನಮಸ್ಕಾರವನ್ನು ಮಾಡ್ತೀವಿ. ಅಷ್ಟಾಂಗ 8 ಅಂಗಗಳಿಂದ ಕೂಡಿದಂತಹ ನಮಸ್ಕಾರ. ಈ 8 ಅಂಗಗಳಿಂದ ಕೂಡಿದ ನಮಸ್ಕಾರವನ್ನೇ ನಾವು ಸಾಷ್ಟಾಂಗ ನಮಸ್ಕಾರ ಅಂತ ಕರೆಯುತ್ತೇವೆ. ಇದು ಪುರುಷರು ಮಾತ್ರ ಮಾಡುವಂತಹ ನಮಸ್ಕಾರ. ಇನ್ನು ಸ್ತ್ರೀಯರು ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳಿ, ಸ್ತ್ರೀಯರು ಪೂರ್ಣವಾಗಿ ಕಾಲನ್ನು ಬಿಟ್ಟು ನಮಸ್ಕಾರ ಮಾಡೋ ಹಾಗಿಲ್ಲ. ಕೆಲವರೆಲ್ಲ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಇದು ಸಮಾನತೆ ಇಲ್ಲ, ಹಾಗಾಗಿ ಸ್ತ್ರೀಯರು ಪೂರ್ಣವಾಗಿ ಮಾಡಿದ್ರೆ ಏನಾಗ್ತದೆ, ಇಲ್ಲ, ಹಾಗಿಲ್ಲ. ಸ್ತ್ರೀಯರಿಗೆ ಗರ್ಭಕೋಶವೇ ಪ್ರಧಾನವಾದದ್ದು. ಅದು ಅಲ್ಲದೆ ಅವಳು ಗರ್ಭವನ್ನ ಕೊಡೋದ್ರಿಂದಾನೇ ಅವಳು ತಾಯಿ ಮತ್ತು ದೇವರಾಗಿದ್ದಾಳೆ. ಅವಳಿಗೆ ಪ್ರಧಾನವಾದದ್ದೇ ಆ ಗರ್ಭವನ್ನು ರಕ್ಷಿಸ್ಕೊಳ್ಳೋದು. ಸೊ ಹಾಗಾಗಿ ಆ ಗರ್ಭಕ್ಕೆ ಯಾವುದೇ ಬಾಧೆ ಇಲ್ಲದಂತೆ ಅವರು ನಮಸ್ಕಾರ ಮಾಡೋದು, ಪಂಚಾಂಗ ಸಾಕು ಅನ್ನೋದು ನಮ್ಮ ಪ್ರಾಚೀನರ ಅಭಿಪ್ರಾಯ. ಸೊ ಪುರುಷರೆಲ್ಲರೂ ಅಷ್ಟಾಂಗ ನಮಸ್ಕಾರ ಮಾಡಬೇಕು. ಕೆಲವರು ಏನು ಮಾಡ್ತಾರೆ, ದೇವತಾ ಸನ್ನಿಧಿಗಳಿಗೆ ಹೋಗ್ತಾರೆ, ದೇವರ ಮುಂದೆನೆ ಮಾಡಿಬಿಡ್ತಾರೆ. ಸೊ ಅದು ನಮ್ಮ ಆಗಮಶಾಸ್ತ್ರಗಳ ಪ್ರಕಾರ ಸರಿ ಇಲ್ಲ. ಯಾವಾಗಲೂ ಸಾಷ್ಟಾಂಗ ನಮಸ್ಕಾರವನ್ನು ಧ್ವಜಸ್ತಂಭದ ಹೊರಭಾಗದಲ್ಲಿ ಮಾಡಬೇಕು. ಧ್ವಜಸ್ತಂಭದವರೆಗೂ ಕೂಡ ಅದು ದೇವರ ಪೂರ್ಣ ಶರೀರವೇ ಇರೋದ್ರಿಂದ, ಅಲ್ಲಿ ಪರಿವಾರ ದೇವತೆಗಳೆಲ್ಲ ಇರೋದ್ರಿಂದ, ನೀವು ಒಂದು ದೇವರಿಗೆ ನಮಸ್ಕಾರ ಮಾಡುವಾಗ ಇತರ ದೇವತೆಗಳಿಗೆ ನೀವು ಕಾಲನ್ನು ತೋರಿಸ್ದಂಗಾಗುತ್ತೆ. ಸೊ ಹಾಗಾಗಿ ಪೂರ್ಣವಾಗಿ ನೀವು ಧ್ವಜಸ್ತಂಭದ ಹೊರಭಾಗದಲ್ಲಿ ಬಲಿಪೀಠದಿಂದ ಆಚೆ ಕಡೆಗೆ ನಮಸ್ಕಾರ ಮಾಡಬೇಕು. ಅಲ್ಲಿ ತನಕ ಅಲ್ಲೆಲ್ಲ ಕೇವಲ ನೀವು ಮಾನಸಿಕ ನಮಸ್ಕಾರವನ್ನು ಮಾತ್ರ ಮಾಡಬೇಕು, ಅಥವಾ ನೀವು ವಾಚಿಕ ನಮಸ್ಕಾರವನ್ನು ಮಾಡ್ಬೋದು. ಇಲ್ಲಿ ಬಂದು ಅಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು, ಸಾಷ್ಟಾಂಗ ನಮಸ್ಕಾರ. ಇನ್ನು ಸ್ತ್ರೀಯರು ಅಷ್ಟೇನೆ. ಆಮೇಲೆ ದೇವಸ್ಥಾನದ ಒಳಭಾಗದಲ್ಲಿ ಕೆಲವರೆಲ್ಲ ಅರ್ಚಕರಿಗೆ ನಮಸ್ಕಾರ ಮಾಡೋದು ಅದೆಲ್ಲ ಮಾಡ್ತಾರೆ.
ಹೋದರೆ ಕೆಲವರೆಲ್ಲ ಮಾಡ್ತಾರೆ, ಹಾಗೆ ಮಾಡಬಾರ್ದು. ಯಾಕೆಂದರೆ ದೇವಸ್ಥಾನದಲ್ಲಿ ದೇವನೇ ಪರಮ, ಅವನಿಗೆ ದೇವಸ್ಥಾನದ ಹೊರಭಾಗದಲ್ಲಿ ಬಂದು ನಮಸ್ಕಾರ ಮಾಡಬೇಕು. ನಮ್ಮ ಪ್ರಾಚೀನರು ಯಾರೂ ಕೂಡ ಸರಿಯಾದ ಕ್ರಮದಲ್ಲಿ ಬಂದಿರೋರು ಒಳಗಡೆ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ. ಯಾಕೆಂದರೆ ನಾವು ದೇವರನ್ನ ಸೇವೆ ಮಾಡಕ್ಕೆ ಬಂದಿದ್ದೀವಿ. ನಮ್ಮಲ್ಲಿರುವ ಪರಮಾತ್ಮ, ದೇವಸ್ಥಾನದಲ್ಲಿರುವ ಪರಮಾತ್ಮನೇ ಮುಖ್ಯ, ಅವನನ್ನು ನೋಡ್ಬೇಕು, ನಮ್ಮನ್ನೆಲ್ಲ. ಹೀಗಾಗಿ ಅಷ್ಟಾಂಗ ಪ್ರಣಾಮವನ್ನು ಧ್ವಜಸ್ತಂಭದ ಹೊರಭಾಗ ಮಾಡಬೇಕು ಅನ್ನೋದು, ಪರಿವಾರ ದೇವತೆಗಳಿಗೆಲ್ಲರಿಗೂ ಸೇರಿಸಿ ಮಾಡಬೇಕು ಅನ್ನೋದು ದೇವಸ್ಥಾನದ ನಿಯಮ. ಸಾಮಾನ್ಯವಾಗಿ ಸಾಷ್ಟಾಂಗ ಅಂದರೆ ಏನು, ಹೇಗೆ ಮಾಡಬೇಕು ಅನ್ನೋ ಪ್ರಶ್ನೆಗೆ ಕೆಲವರೆಲ್ಲ ನೀವು ನೋಡಬಹುದು, ಕೆಲವರೆಲ್ಲ ಎದೆ ಮೇಲೆ ಹಿಂಗೆ ಕೈ ಇಟ್ಕೊಳ್ತಾರೆ, ಎದೆ ಮೇಲೆ ಒಂದು ಕೈ ಇಟ್ಕೊಳ್ಳೋದು. ಇನ್ನು ಕೆಲವರು ಸುಮ್ಮನೆ ಕೆನ್ನೆಯನ್ನು ಮುಟ್ಬಿಟ್ಟು ಹಿಂಗೆ 2 ಕೆನ್ನೆನೂ ಮುಟ್ಟೋದು, ಹಿಂಗೆ ಕೆನ್ನೆನ ತಟ್ಕೊಳ್ಳೋದು, ಕೆಲವೊಮ್ಮೆ ಪ್ರದಕ್ಷಿಣೆಯನ್ನು ಮಾಡೋದು, ಇದೆಲ್ಲ ಮಾಡ್ತಾರೆ. ಆದರೆ ಸಾಷ್ಟಾಂಗ ಪ್ರಣಾಮದಲ್ಲಿ ದಂಡವತ್ ಮಾಡಬೇಕು. ಅಂದರೆ ದಂಡವತ್, ಭೂಮಿಯಲ್ಲಿ ದಂಡವತ್ ಪತಿತ್ವ ಭೂಮವು ಅಂತ ಹೇಳಿ ಭೂಮಿಯಲ್ಲಿ ಮಲಕ್ಕೊಂಡು ಪೂರ್ಣವಾಗಿ 2 ಅಂಗುಷ್ಟಗಳು ಟಚ್ ಆಗಬೇಕು, ಅಂಗುಷ್ಟದ ಮೇಲೆ ನಿಂತ್ಕೋಬೇಕು. ನೀವೆಲ್ಲ ಯೋಗಾಸನ ಮಾಡೋರು, ನಿಮ್ಗೆ ಅರ್ಥ ಆಗುತ್ತದು. ಅಂಗುಷ್ಟದಲ್ಲಿ ಮಂಡಿಯನ್ನು ಟಚ್ ಮಾಡಬೇಕು, ಹೃದಯ ಟಚ್ ಆಗಬೇಕು ಭೂಮಿಗೆ, ಮೂಗಿನ ತುದಿ ಟಚ್ ಆಗಬೇಕು, ಕೈ ಪೂರ್ಣವಾಗಿ ಮುಂಭಾಗದಲ್ಲಿ ಇರಬೇಕು. ಸೊ ಹೀಗೆ ಆತ್ಮವನ್ನು ಭಗವಂತನಲ್ಲಿ ಸಮರ್ಪಿಸಿದಾಗ ನಮ್ಮ ಅಹಂಕಾರ ಅನ್ನೋದು ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಒಬ್ಬರ ಎದುರುಗಡೆ ನಾವು ನಮಸ್ಕಾರ ಮಾಡ್ತೀವಿ ಅಂತ ಅಂದಾಗಲೇ ಅದು ನಮ್ಮ ಶರಣಾಗತಿಯನ್ನು ತೋರಿಸ್ತದೆ. ಅಂದರೆ ನನಗಿಂತಲೂ ನೀನು ದೊಡ್ಡವನು, ನಿನ್ನ ಆಶೀರ್ವಾದ ನನಗಿರಲಿ ಅನ್ನೋದು ಅದರ ಮೂಲ ಉದ್ದೇಶ. ಸೊ ಹಾಗಾಗಿ ಭೂಮಿಯಲ್ಲಿ ದಂಡವತ್ ಅಂದರೆ ಒಂದು ಕಟ್ಟಿಗೆಯಂತೆ, ದೊಣ್ಣೆಯಂತೆ ಮಲಕ್ಕೊಂಡು ಭಗವಂತನಲ್ಲಿ ಶರಣ ಆಗಬೇಕು. ಇದನ್ನು ಅಷ್ಟಾಂಗ ನಮಸ್ಕಾರ ಅಂತ ಕರೀತಾರೆ. ಆ ಅಷ್ಟಾಂಗ ನಮಸ್ಕಾರ ಹುಡುಗಿರಿಗಿಲ್ಲ. ಪಂಚಾಂಗ ನಮಸ್ಕಾರದಲ್ಲಿ ಮಂಡಿಯನ್ನು ಮಾತ್ರ ಟಚ್ ಮಾಡ್ತಾ, ಮೂಗನ್ನು ಟಚ್ ಮಾಡಿ ಮಾಡುವಂತಹ ಕ್ರಮವನ್ನು ಪಂಚಾಂಗ ನಮಸ್ಕಾರ ಅಂತ ಕೇಳ್ತೀವಿ. 2 ಮಂಡಿಗಳು, 2 ಕಾಲುಗಳು, ಅಂದರೆ 2 ಕಾಲುಗಳು ಟಚ್ ಆಗ್ತದೆ, 2 ಕೈಗಳು ಮುಂದೆ ಬರ್ತದೆ ಮತ್ತು ಮೂಗು ಟಚ್ ಆಗುತ್ತೆ. ಸೊ ಅಲ್ಲಿಗೆ 5 ಅಂಗಗಳು ಪಂಚಾಂಗದಲ್ಲಿ ನಮಸ್ಕಾರ ಆಗ್ತದೆ. ಹೃದಯದಲ್ಲಿ ದೇವತೆಯನ್ನು ನಮಸ್ಕೊಂಡು ಮಾಡಬೇಕು. ಇದು ಸಾಷ್ಟಾಂಗ. ಆಮೇಲೆ ಕೆಲವು ಪ್ರದಕ್ಷಿಣೆ ಮಾಡ್ತಾರಲ್ಲ, ಅದು ಪ್ರದಕ್ಷಿಣೆ, ಅದು ಆತ್ಮ ಪ್ರದಕ್ಷಿಣೆ ಅಂತ. ಆತ್ಮ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡೋದೆಲ್ಲ ನಿಮಗೆ ಅಲ್ಲೇ ಹೊರಭಾಗದಲ್ಲೇ ಮಾಡಬೇಕು. ಪ್ರದಕ್ಷಿಣ ಪದೇ ಪದೇ ಅಂತ ಹೇಳಿ ಪ್ರದಕ್ಷಿಣವನ್ನು ಪದೇ ಪದೇ ಮಾಡಿ ಆತ್ಮ ಪ್ರದಕ್ಷಿಣೆಯನ್ನು ಮಾಡಿದ್ರೆ ಭೂಮಿ ಪ್ರದಕ್ಷಿಣೆಯ ಪುಣ್ಯ ಎಲ್ಲ ಬರ್ತದೆ ಅಂತ, ಅದು ಬೇರೆ ಕ್ರಮ. ಅದು ನಮಸ್ಕಾರದ ಕ್ರಮ, ಇದು ಬೇರೆ. ಎಲ್ಲದಕ್ಕಿಂತಲೂ ಅದ್ಭುತವಾದಂತಹ ಒಂದು ನಮಸ್ಕಾರವನ್ನ ಶರಣಾಗತಿ ನಮಸ್ಕಾರ ಅಂತ ಕರೀತಾರೆ. ಆ ಶರಣಾಗತಿ ನಮಸ್ಕಾರ ಅನ್ನೋದನ್ನ ಕೂಡ ಸಾಷ್ಟಾಂಗ ನಮಸ್ಕಾರದಲ್ಲಿ ಒಂದು ಕ್ರಮ, ಪಂಚಾಂಗ ನಮಸ್ಕಾರದಲ್ಲಿ ಒಂದು ಕ್ರಮ ಇದೆ. ಆದರೆ ಶರಣಾಗತಿ ಪೂರ್ವಕವಾದ ನಮಸ್ಕಾರವನ್ನು ಒಂದನ್ನ, ಅಂದರೆ ಮನಸ್ಸಿನಲ್ಲಿ ಆ ಭಾವನೆ ಪೂರ್ಣವಾಗಿ ನಿನಗೆ ಶರಣಾಗಿದ್ದೀನಿ ಅಂತ ಬಂದಾಗ, ಅಕಿಂಚನೋ ಅನನ್ಯಗತಿ ಶರಣ್ಯ ತ್ವತ್ಪಾದ ಮೂಲಂ ಶರಣಂ ಪ್ರಪದ್ಯೆ ಅಂತ ಹೇಳುವಂಥದ್ದು. ಅದನ್ನು ಹೀಗೆ ಕೈ ಎತ್ತಿ ತಲೆ ಮೇಲೆ ಇಟ್ಕೊಂಡು ನೀವೆಲ್ಲ ನೋಡಿರ್ಬೋದು, ದೇವಸ್ಥಾನಕ್ಕೆ ಹೋಗಿ ಗೋವಿಂದ ಗೋವಿಂದ ಗೋವಿಂದ, ಅದು ಪೂರ್ಣ ಶರಣಾಗತಿ. ಅದಕ್ಕೆ ದೇವಸ್ಥಾನಗಳಲ್ಲಿ ಇದೊಂದು ಪೂರ್ಣ ಶರಣಾಗತಿಯ ಕ್ರಮ ನಮ್ಮ ತಿರುಪತಿ ಈ ಎಲ್ಲ ದೇವಸ್ಥಾನಗಳಲ್ಲೂ ಬಂದಿದೆ. ಕಾರಣ ಏನು ಅಂದರೆ, ಇದು ಮಹಾಭಾರತದ ಕಾಲದಲ್ಲಿ ದ್ರೌಪದಿ ಅಲ್ಲಿ ಏಕವಸ್ತ್ರೆಯಾಗಿದ್ಲು, ಅಧೋನೀವಿಯಾಗಿದ್ಲು. ಅಂತಹ ಸಮಯದಲ್ಲಿ ಪಾಂಡವರು ದ್ಯೂತದಲ್ಲಿ ಸೋತ್ಬಿಟ್ರು. ಅವನು ಕರ್ಕೊಂಬ ಅಂತ ಪಾರ್ವತಿ, ಇದನ್ನು ದ್ರೌಪದಿಯನ್ನು ಎಳ್ಕೊಂಬ ಅಂತ ಹೇಳಿ ದುರ್ಯೋಧನ ದುಶ್ಯಾಸನನಿಗೆ ಆಜ್ಞೆಯನ್ನು ಮಾಡ್ದ. ದುಶ್ಯಾಸನ ಕರ್ಕೊಂಡು ಬಂದ. ಆ ಸಮಯದಲ್ಲಿ ಏಕವಸ್ತ್ರದಲ್ಲಿದ್ದ ದ್ರೌಪದಿ ಹೇಗಾದರೂ ಮಾಡಿ ತನ್ನ ಮಾನವನ್ನು ಸಂರಕ್ಷಣೆ ಮಾಡ್ಕೋಬೇಕು. ಯಾಕೆಂದ್ರೆ ದಾಸಿಯಂತೆ ನನ್ನನ್ನು ಇವರು ನಡೆಸ್ಕೋತಾ ಇದ್ದಾರಲ್ಲ ಅಂತ ಕೇಳಿದಾಗ, ಆ ವಸ್ತ್ರವನ್ನು ಸಂರಕ್ಷಣೆ ಮಾಡ್ಕೊಳ್ತೀನಿ ಅನ್ನುವಂತಹ, ಅವನು ಎಳೆಯಲ್ಲ, ಎಳೆದ್ರೂ ಏನೂ ಆಗಲ್ಲ, ನಾನು ಹಿಡ್ಕೊಳ್ತೀನಿ ಅಂತಿದ್ಲು. ಅವನು ಯಾವಾಗ ಬಲಪ್ರಯೋಗವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಈಗ ಪಾಂಡವರನ್ನೆಲ್ಲ ದೀನರಾಗಿ ಒಂದು ಸಲ ನೋಡಿದ್ಲು. ಅಂದರೆ ಇವರೆಲ್ಲ ನನಗೆ ಸಪೋರ್ಟ್ ಮಾಡಬಲ್ಲರು ಅಂತ. ಇವರು ಯಾರು ತಲೆ ತಗ್ಗಿಸ್ಕೊಂಡಿದ್ರು, ಆಗಲಿಲ್ಲ ಇವ್ರ ಕೈಲಿ. ಯಾಕೆಂದರೆ ಎಲ್ಲರೂ ಸೋತೋಗಿದ್ದಾರೆ. ಹಿರಿಯರಿದ್ದಾರೆ ಸಭೆಯಲ್ಲಿ, ಅವ್ರನ್ನಾದರೂ ನೋಡೋಣ ಅಂತ ಹೇಳಿ ಭೀಷ್ಮ ದ್ರೋಣಾದಿಗಳನ್ನು ನೋಡಿದ್ರೆ ಅವರು ಕೂಡ ಒಂದು ರೀತಿಯ ತಲೆ ತಗ್ಸಿದ್ದಾರೆ, ಕಣ್ಣು ಮುಚ್ಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವಳು ಗೊತ್ತಾಗೋಯ್ತು, ಇನ್ನೂ ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ, ಇದನ್ನು ಯಾರು ಏನಾದರೂ ಮಾಡ್ಕೊಳ್ಳಿ, ನಾನು ಕೃಷ್ಣನಿಗೆ ಶರಣಾಗ್ಬಿಡ್ತೀನಿ ಅಂತ ಹೇಳಿ ತನ್ನ ಕಣ್ಣನ್ನು ಮುಚ್ಕೊಂಡು, ಇನ್ನು ನನ್ನ ಶರೀರದ ಮಾನಾಪಮಾನ ಕಟ್ಕೊಂಡು ನನಗೇನು ಅಂತ ಹೇಳಿ ಕೈಯನ್ನು ಮೇಲೆ ಎತ್ತಿ, ಹೇ ಕೃಷ್ಣ ದ್ವಾರಕಾವಾಸಿನ್ ಕ್ವಾಸಿ ಯಾದವನಂದನ ಇಮಾಂ ಅವಸ್ಥಾಂ ಸಂಪ್ರಾಪ್ತಾಂ
ರಕ್ಷಮಾಂ ಶರಣಾಗತಾಂ ಅಂತ ಕೈ ಎತ್ಬಿಟ್ರು. ಸೊ ಈ ಕೈಗೆ ಆ ಭಾವ. ಯಾಕಂದರೆ ದ್ರೌಪದಿ ತನ್ನ ಕೈಯಲ್ಲಿ ಏನು ಆಗೋದಿಲ್ಲ ಇನ್ನು ಅಂತ ಹೇಳಿದಾಗ ಶರಣಾಗತ ರಕ್ಷಣ ಅದು ಹಾಗೇನೆ. ಎಲ್ಲಿದ್ದೀಯೋ ಕೃಷ್ಣ, ನಾನು ಯಾವ ಪೊಸಿಷನಲ್ಲಿ ಇದ್ದೀನಿ ಇವಾಗ, ಕ್ವಾಸಿ ಯಾದವನಂದನ ಕ್ವ ಅಸಿ, ಎಲ್ಲಿದೆಯಾ ನೀನು, ರಕ್ಷಮಾಂ ಶರಣಾಗತಾಂ ಅಂತ ಹೇಳಿದ್ಲು. ಆ ಕ್ಷಣ ಕೃಷ್ಣ ಅಲ್ಲಿ ಬಂದ್ಬಿಟ್ಟ. ಸೊ ಹಾಗೆ ಈ ಸಮಸ್ತವನ್ನು ಬಿಟ್ಟು ಈ ಕೈಯನ್ನು ಮೇಲಕ್ಕೆತ್ತಿ ಗೋವಿಂದ ಅಂತ ಅಂದರೆ ಭಗವಂತ ಬರ್ತಾನೆ ಅಂತ ನಂಬಿಕೆ. ಅದಕ್ಕೆ ನಮ್ಮಲ್ಲಿ ನೀವು ನೋಡಬಹುದು, ತಿರುಪತಿ ಅಂತ ತೋರಿಸ್ತಾ ಇದ್ರೆ ಸಾಕು, ಕೈ ಎತ್ತಿ ನಮಸ್ಕಾರ ಮಾಡೋದನ್ನೇ ಜನ ತೋರಿಸ್ತಾರೆ. ಹಾಗಿದ್ರೆ ಈ ಶಾಸ್ತ್ರಗಳಲ್ಲಿ ಇಷ್ಟೆಲ್ಲ ನಿಯಮಗಳು ಹೇಳ್ತಲ್ಲ, ಸಾಷ್ಟಾಂಗ ಮಾಡಬೇಕು, ಪಂಚಾಂಗ ಮಾಡಬೇಕು ಅಂತೆಲ್ಲ, ಇದು ಎಲ್ಲ ಉಳ್ಳವರು ಇದನ್ನು ಮಾಡಲೇಬೇಕು. ಅದು ಆರೋಗ್ಯಕ್ಕೂ ದೇವತೆ ನಮಸ್ಕಾರ ಶರಣಾಗತಿಗೂ ಒಳ್ಳೆಯದು. ಕೆಲವೊಮ್ಮೆ ನಮ್ಮ ಆಚಾರ್ಯರುಗಳು ಹೇಳ್ತಾರೆ, ಈ ನಮಸ್ಕಾರ ದೇವರಿಗೆ ಹೆಂಗಾದರೂ ಮಾಡು, ಭಕ್ತಿಯಿಂದ ಮಾಡಿದ್ರೆ ಅದನ್ನು ತಗೊಳ್ತಾನೆ. ಒಂದೊಂದು ವೇಳೆ ಭಗವಂತ ಹೆಂಗೆ ಅಂದರೆ ಭಕ್ತಿನೂ ಬೇಡ, ಒಂದು ವ್ಯಾಜದಿಂದ ಆದರೂ ತಗೊಳ್ತಾನೆ ಅಂತ. ಉದಾಹರಣೆಗೆ ನಮ್ಮಲ್ಲಿ ಹೇಳೋರು, ಇವಾಗೆಲ್ಲೋ ಒಂದು ಕಡೆ ಪೋಸ್ಟ್ ಆಫೀಸ್ ಪೋಸ್ಟ್ ಮ್ಯಾನ್ ಸೈಕಲ್ ತುಳ್ಕೊಂಡು ಪೋಸ್ಟ್ ಹಾಕಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಚಲುವರಾಯ ಸ್ವಾಮಿ ದೇವಸ್ಥಾನದ ಹತ್ರ ಬರ್ತಾನೆ. ಪ್ರತಿದಿನ ಪೋಸ್ಟ್ ಹಾಕುವಾಗ ಏನಾಗುತ್ತೆ, ಒಂದ್ಸಲ ಸರಿ ದೇವಸ್ಥಾನ ಹತ್ರ ಬಂದಿದ್ದೀನಲ್ಲ ಅಂತ ಒಂದು ಕೈಯಲ್ಲಿ ಹ್ಯಾಂಡ್ಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಹಿಂಗಂತಾನೆ ಮುಂದಕ್ಕೆ ಹೋಗ್ತಾನೆ. ಆ ಕ್ಷಣವೇ ಚಲುವರಾಯ ಸ್ವಾಮಿ ಅವನಿಗೆ ನೀನು ಒಳ್ಳೇದು ಮಾಡ್ತೀನಿ ಅಂತ ಹೇಳುತ್ತಂತೆ. ಯಾಕೆ ಅಂದರೆ ಯಥಾ ತಥಾವಾಪಿ ಸಕೃತ್ಕೃತಾಂಜಲಿ ತದೈವ ಮುಷ್ಣಾತ್ಯಶುಭಾನ್ಯಶೇತಸಃ ಶುಭಾನಿ ಪುಷ್ಣಾತಿ ನಜಾತು ಹೀಯತೆ ಅಂತ. ಅಂದರೆ ಯಾವುದೋ ಕಾರಣದಿಂದ ಮಾಡಿದಂತಹ ಒಂದು ಅಂಜಲಿನ ಕೂಡ ಭಗವಂತ ಇಲ್ಲ ಅವತ್ತು ಮಾಡಿದ್ದಾನೆ ನನ್ನ ನಮಸ್ಕಾರ, ಅವ್ನಿಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳುತ್ತೆ. ಸೊ ಹಾಗಾಗಿ ನಮಸ್ಕಾರವನ್ನು ಶ್ರದ್ಧಾಪೂರ್ವಕವಾಗಿ ಸಾಷ್ಟಾಂಗ ಪಂಚಾಂಗದಲ್ಲಿ ಮಾಡೋದು ಒಳ್ಳೆಯದು. ಹಾಗಿಲ್ಲದೆ ಹೋದರೂ ಅವನಿಗೆ ಸೈಕಲಲ್ಲಿ ಹೋಗುವಾಗ ತುಳಿತಾ ಇದ್ದಾಗಲೂ ಕೂಡ ಅವನಿಗೆ ಒಂದ್ಸಲ ಆದರೂ ನಾನು ದೇವ್ರನ್ನ ನೆನೆಸ್ಕೋಬೇಕು ಅಂತ ಅನ್ನಿಸ್ತಲ್ಲ, ಆ ಭಕ್ತಿಗೂ ಭಗವಂತ ಒಳ್ಳೇದು ಮಾಡ್ತಾನೆ ಅಂತ. ಯಾಕೆಂದರೆ ಎಷ್ಟೋ ಜನ ಗಟ್ಟಿಯಾಗಿದ್ರು ದೇವಸ್ಥಾನದ ಮುಂದೆನೇ ಇದ್ರು ನಮಸ್ಕಾರ ಮಾಡೋದಿಲ್ವಲ್ಲ, ಅದಕ್ಕಿಂತ ಇದು ಬೆಟರು ಅಂತ. ಸೊ ಹಾಗಾಗಿ ಹೇಗಾದರೂ ಮಾಡಲಿ ಅವನು ಆ ಭಕ್ತಿಯಿಂದ ಅದನ್ನು ಅರ್ಪಿಸ್ಕೋತಾನೆ ದೇವರು ಅಂತ. ಹೀಗೆ ನಮಸ್ಕಾರ ಇಂಪಾರ್ಟೆಂಟ್ ಆಗುತ್ತೆ. ನಮಸ್ಕಾರದಲ್ಲಿ ಭಕ್ತಿ ಇಂಪಾರ್ಟೆಂಟ್. ಮರಳಿ ಸಂತೆ ಆರ್ಗ್ಯಾನಿಕ್ ಸ್ಟೋರ್, ಸಾವಯವ ಕೃಷಿ ಪದಾರ್ಥಗಳ ಮಳಿಗೆ ಇದು. ಇಲ್ಲಿ ಮರದ ಗಾಣದ ಎಣ್ಣೆ, ಶುದ್ಧ ಹಸುವಿನ ತುಪ್ಪ ಅಂದ್ರೆ ಮಜ್ಜಿಗೆ ಕಡಿದು ಬೆಣ್ಣೆ ಮಾಡಿ ತುಪ್ಪ ತಯಾರಿಕೆ ಮಾಡ್ತಾರೆ. ಕಾಡ್ಜೇನ್ ಸಿಗುತ್ತೆ. ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಕಾಕ್ ಫಿಲ್ಟರ್ ಕಾಫಿ ಪೌಡರ್ ಕೂಡ ಸಿಗುತ್ತೆ. ದೇಸಿ ಹಸುವಿನ ಪಂಚಗವ್ಯ ಪ್ರಾಡಕ್ಟ್ಸ್ ಸಿಗುತ್ತೆ. ಸಿರಿಧಾನ್ಯದ ಹಿಟ್ಟು, ರಾಜ್ಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಇನ್ನು ಸುಮಾರಷ್ಟು ವೆರೈಟಿ ಅಕ್ಕಿ ಕೂಡ ಸಿಗುತ್ತೆ. ಜೆಪಿ ನಗರದ ರಂಗಶಂಕರ ಹತ್ರ ಇದೆ. ಬೆಂಗಳೂರಿನವ್ರಿಗೆ ಹೋಮ್ ಡೆಲಿವರಿ ಕೂಡ ಇದೆ. ಮರಳಿ ಸಂತೆಗೆ ಒಂದ್ಸಲ ಭೇಟಿ ಮಾಡಿ ನೋಡಿ. ಹಾಗೆ ಮಾತಾಡ್ತಾ ಈಗ ಧ್ವಜಸ್ತಂಭದ ಬಗ್ಗೆ ಪ್ರಸ್ತಾಪ ಆಯಿತು. ಧ್ವಜಸ್ತಂಭದ ಇಂಪಾರ್ಟೆನ್ಸ್ ಏನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಕೆಲವು ದೇವಸ್ಥಾನದಲ್ಲಿ ಧ್ವಜಸ್ತಂಭ ಇರೋದನ್ನೇ ನೋಡಿಲ್ಲ ನಾವು, ಚಿಕ್ಕ ಚಿಕ್ಕ ದೇವಸ್ಥಾನಗಳಲ್ಲಿ. ಆಗಮಶಾಸ್ತ್ರದ ಪ್ರಕಾರ ನಾವು ಧ್ವಜಸ್ತಂಭ ಮತ್ತು ಗರುಡ ಸ್ತಂಭಕ್ಕಿರೋ ವ್ಯತ್ಯಾಸವನ್ನು ತಿಳ್ಕೋಬೇಕು. ಬಹಳ ಜನಕ್ಕೆ ಇದೇ ಗೊತ್ತಿಲ್ಲ. ಎಲ್ಲ ಕಡೆನೂ ಗರುಡಗಂಬ ಅಂತಾರೆ. ಸೊ ಕೃತ್ತಿಕಾ ದೀಪಸ್ತಂಭ ಅಂತ ಅಂದರೆ ಕೃತ್ತಿಕ ಮಾಸದಲ್ಲಿ, ಕಾರ್ತೀಕ ಮಾಸದಲ್ಲಿ ಕೃತ್ತಿಕೋತ್ಸವವನ್ನು ಮಾಡುವಾಗ ದೀಪವನ್ನು ಇಡಕ್ಕೋಸ್ಕರ ಮಾಡಿರುವಂತಹ ಸ್ತಂಭವೇ ಕೃತ್ತಿಕಾ ದೀಪಸ್ತಂಭ. ಇದು ದೇವಸ್ಥಾನದ ಹೊರಭಾಗದಲ್ಲಿರ್ತದೆ. ಇದನ್ನ ನಾವು ಗರುಡಗಂಬ ಅಂತ ಕರಿತೀವಿ. ಇದರಲ್ಲಿ ಗರುಡ ಇರ್ತಾನೆ, ಗರುಡನ ಪ್ರತಿಮೆ ಇರುತ್ತೆ, ಬಟ್ ಇದು ದೀಪಸ್ತಂಭ. ದೇವಸ್ಥಾನದ ಒಳಭಾಗದಲ್ಲಿ ಇನ್ನೊಂದು ಮರದಿಂದ ಮಾಡಿದ, ಆದರೆ ಅದಕ್ಕೆ ಲೋಹದಿಂದ ಮಾಡಲ್ಪಟ್ಟಂತಹ ಇನ್ನೊಂದು ಬ್ರಹ್ಮೋತ್ಸವಾದಿಗಳಲ್ಲಿ ಧ್ವಜವನ್ನು ಹಾರಿಸೋದಕ್ಕೆ, ಅಂದರೆ ಗರುಡ ಧ್ವಜ ಆಗಿರ್ಬೋದು ಅಥವಾ ನಂದಿಧ್ವಜ. ನಂದಿ ಶಿವನ ದೇವಸ್ಥಾನಗಳಲ್ಲಿ ನಂದಿಧ್ವಜ, ಅದೇ ಥರ ದೇವಿ ದೇವಸ್ಥಾನಗಳಲ್ಲಿ ಹಂಸಧ್ವಜ, ಸಿಂಹಧ್ವಜವನ್ನು ಹಾರಿಸೋದಕ್ಕೋಸ್ಕರ ಮಾಡಿರುವಂತಹ ಆ ಧ್ವಜಸ್ತಂಭಗಳೇನಿದೆ ಅದು ಧ್ವಜಸ್ತಂಭ. ಯಾಕಂದರೆ ಧ್ವಜವನ್ನು ಅಲ್ಲಿ ಹಾರಿಸುವುದರಿಂದ ಅದಕ್ಕೆ ಧ್ವಜಸ್ತಂಭ ಅಂತ ಹೆಸರು. ಬ್ರಹ್ಮೋತ್ಸವದಲ್ಲಿ ಧ್ವಜಾರೋಹಣ ಅಂತ ಒಂದು ಕಾರ್ಯಕ್ರಮ, ಆ ಬ್ರಹ್ಮೋತ್ಸವ ಮುಗಿದ ಮೇಲೆ ಧ್ವಜ ಅವರೋಹಣ ಅಂತ ಇನ್ನೊಂದು ಕಾರ್ಯಕ್ರಮ ನಡೆಯುತ್ತೆ. ಅಂದರೆ ಮೊದಲನೇ ದಿನ ಧ್ವಜವನ್ನು ಹಾರಿಸ್ತಾರೆ, ಉತ್ಸವ ಮುಗಿದ ಮೇಲೆ ಧ್ವಜವನ್ನು ಕೆಳಗಡೆ ಇಳಿಸ್ತಾರೆ. ಇದು ಧ್ವಜಸ್ತಂಭ. ಇನ್ನೊಂದೇನು ಅಂತಂದರೆ, ನಾನು ಈಗಾಗಲೇ ಹೇಳಿದೆ, ಈ ದೇಹವೇ ಆ ದೇಗುಲದ ಪ್ರತಿ ಸ್ವರೂಪ. ಅಂದರೆ ನಮ್ಮ ಬಾಡಿನಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆಯೋ ಅದೇ ಟೆಂಪಲಲ್ಲಿ ಇರೋದು ಅಂತ ಹೇಳಿದೆ ನಾನು. ಮುಖ, ನಾಸಿ, ಕರ್ಣ, ನೇತ್ರ, ನಯನ, ಲಲಾಟ. ದೇವಸ್ಥಾನದಲ್ಲೂ ಲಲಾಟ ಇದೆ, ಲಲಾಟ ಬಿಂಬ. ಅಲ್ಲೊಂದು ದೇವ್ರು ಇರ್ತದೆ, ಅದಕ್ಕೆ ಲಲಾಟ ಬಿಂಬ ಅಂತ ಹೆಸರು.
ಹೀಗೆ ಎಲ್ಲವೂ ದೇವಸ್ಥಾನದ ನಮ್ಮ ಶರೀರದಲ್ಲಿ ಏನಿದೆಯೋ ಅದೇ ಅದು. ಹಾಗಿದ್ರೆ ನಮ್ಮ ಶರೀರದಲ್ಲಿ ಇರೋದಲ್ಲಿ ಇರ್ಬೇಕಲ್ಲ. ನಾನು ಇವಾಗಲೇ ಪ್ರಣಾಳ ಹೇಳ್ದೆ ಅಂದ್ರೇನು, ನಮಗೆ ಹೇಗೆ ಮೂತ್ರನಾಳಗಳಿದೆಯೋ ಹಾಗೆ ಅಲ್ಲಿ ಪ್ರಣಾಳ ಅಂತ ಹೇಳ್ದೆ ನಾನು. ಶಿರಸ್ಸನ್ನು ಹೇಳ್ದೆ, ಕೂದಲು ಹೇಳ್ದೆ, ಶಿಖ ಹೇಳ್ದೆ, ಎಲ್ಲ ಹೇಳ್ದೆ, ಕತ್ತನ್ನು ಹೇಳ್ದೆ, ಗ್ರೀವ ಅಂತ. ಇದು ನಮ್ಮಲ್ಲಿ ಇನ್ನೊಂದು ಇದೆಯಲ್ಲ, ನಮಗೆ ಒಂದು ಧ್ವಜ ಇದೆ. ಹುಡುಗರು ಅದನ್ನ ಏನು ಸಂತಾನೋತ್ಪತ್ತಿಯನ್ನು ಮಾಡಬೇಕಾದ್ರೆ ಧ್ವಜಸ್ತಂಭ ಇರಬೇಕು ಅಂತ. ಸೊ ಹಾಗಾಗಿ ಈ ಧ್ವಜಸ್ತಂಭ ಪ್ರಣಾಳಗಳನ್ನು ಆಗಮಶಾಸ್ತ್ರದಲ್ಲಿ ಹೇಳ್ತೇವೆ. ಸೊ ದೇವರ ಧ್ವಜವೇ ಅದು ಹಾಗೆ ಸ್ತ್ರೀ ದೇವತೆಗಳಿಗೂ ಕೂಡ ಕೆಲವು ಧ್ವಜಗಳು ಇರೋದಿಲ್ಲ. ಸ್ವತಂತ್ರ ದೇವತೆಗಳು, ಸ್ತ್ರೀಯರು ಸ್ವತಂತ್ರ ದೇವತೆಗಳಾಗಿ, ಸ್ವತಂತ್ರ ದೇವತೆಯಲ್ಲಿ ಪುರುಷತ್ವ ಇದ್ರೆ ಮಾತ್ರನೇ ಅದು ಅಲ್ಲಿ ಧ್ವಜಸ್ತಂಭ ಇರ್ತದೆ, ಇಲ್ಲ ಹೋದ್ರೆ ಧ್ವಜಸ್ತಂಭ ಇರೋದಿಲ್ಲ. ನೀವು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಧ್ವಜಸ್ತಂಭಗಳನ್ನ ಅಂದ್ರೆ ಶಕ್ತಿ ದೇವಸ್ಥಾನಗಳಲ್ಲಿ ಶಕ್ತಿ ಧ್ವಜಸ್ತಂಭ ಇರೋದಿಲ್ಲ. ಈಗ ನೀವು ಅಮ್ಮನವರ ದೇವಸ್ಥಾನಗಳಲ್ಲಿ ಎಲ್ಲೂ ಕೂಡ ನೀವು ಧ್ವಜಸ್ತಂಭವನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅಮ್ಮನವರಿಗೆ ಧ್ವಜಸ್ತಂಭ ಇಲ್ಲ, ಸ್ತ್ರೀಯರಿಗಿಲ್ಲ. ಅದೇ ತರ ಈ ಪ್ರಣಾಳಗಳು ಕೂಡ ಹಾಗೇನೆ. ಪುರುಷ ಪ್ರಣಾಳಗಳು ತುಂಬಾ ಉದ್ದ ಇರ್ತವೆ ಪುರುಷ ದೇವತೆಗಳಿಗೆ, ಸ್ತ್ರೀ ದೇವತೆಗಳಿಗೆ ಪ್ರಣಾಳ ಕಡಿಮೆ ಇರ್ತದೆ, ನಪುಂಸಕ ದೇವತೆಗಳಿಗೆ ಪ್ರಣಾಳವೇ ಇರೋದಿಲ್ಲ. ಸೊ ಇದು ಮೊದಲ ಶಾಸ್ತ್ರದ ನಿರ್ಣಯ. ಹಾಗಾಗಿ ಧ್ವಜಸ್ತಂಭದಲ್ಲಿ ಇಷ್ಟೇ ಎತ್ತರ ಇರಬೇಕು, ಆ ಧ್ವಜದಲ್ಲಿ ಇಷ್ಟೇ ಅದರಲ್ಲಿ ಭಾಗಗಳಿರಬೇಕು, ಅದರಲ್ಲಿ ಇಷ್ಟು ಗಂಟೆಗಳಿರಬೇಕು ಅನ್ನೋದೆಲ್ಲ ಒಂದು ಕ್ರಮದಲ್ಲಿರ್ತದೆ. ಹೇಗೆ ಧ್ವಜಸ್ತಂಭ ಇದ್ದಾಗ ಧ್ವಜಸ್ತಂಭದ ಪಕ್ಕದಲ್ಲಿಯೇ ಹೇಗೆ ಟೆಸ್ಟಿಕಲ್ಸ್ ಇರ್ತದೋ ಬಾಡಿನಲ್ಲಿ, ಹಾಗೆಯೇ ಪಕ್ಕದಲ್ಲಿ ಇದು ಕೂಡ ಧ್ವಜದ ಮುಂಭಾಗದಲ್ಲಿ ಅಲ್ಲಿ ಬಲಿಪೀಠಗಳಿರ್ತವೆ. ಸೊ ಇದೆಲ್ಲವೂ ಪೂರ್ಣವಾಗಿ ಆಗಮಶಾಸ್ತ್ರದಲ್ಲಿ ಶರೀರಕ್ಕೆ ಸಂಬಂಧಪಟ್ಟಂಗಿರುತ್ತೆ. ಇದು ತತ್ವ ಸಿದ್ಧಾಂತಗಳು. ಗೊತ್ತಿಲ್ಲದೆ ಇರೋರು ಇವಾಗ ಏನ್ ಹೇಳ್ದೆ, ಓ ಹೌದಾ ಇದು ಬೇರೆ, ಇದು ಹೊಸ ಕತೆ ಅಂತೆಲ್ಲ ಜನ ಹೇಳ್ತಾರೆ. ಬಟ್ ಇವಾಗ ನೋಡ್ತಾ ಇರೋರು ಅಕಸ್ಮಾತ್ ನೋಡಿದ್ರೆ ಹೀಗೆ ಕಾಮೆಂಟ್, ಹೇಗೆ ಇದೆಲ್ಲ ಏನಿದು ಹೊಸ ಇಲ್ಲ. ಇದು ಆಗಮಶಾಸ್ತ್ರಗಳಲ್ಲಿ ಇರುವಂತಹ ಪ್ರಾಚೀನವಾಗಿ ನಂಬ್ಕೊಂಡು ಬಂದಿರೋದು. ನಮ್ಮ ದೇಶದಲ್ಲಿ ಹಿಂದೆ ಎಲ್ಲ ವಿಚಾರಗಳು ಜನಕ್ಕೆ ಗೊತ್ತಿತ್ತು, ಇಲ್ಲದ್ರೆ ಆ ರೀತಿ ನಿರ್ಮಾಣ ಮಾಡಕ್ ಆಗೋದಿಲ್ಲ. ಆಗೇನಾಗುತ್ತೆ, ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಬೆಂಗಳೂರದ ಯಾವುದೋ ಒಂದು ಕಮರ್ಷಿಯಲ್ ದೇವಸ್ಥಾನವನ್ನು ನೋಡ್ತಾನೆ. ಅಲ್ಲಿ ನೋಡಿದ ತಕ್ಷಣ ಇವಾಗ ಏನ್ ಮಾಡ್ತಾನೆ, ಇವನು ಆಗಮೋಕ್ತ ದೇವಸ್ಥಾನವನ್ನಾಗಿ ಭಾವಿಸ್ತಾನೆ. ಅದು ಆಗಮೋಕ್ತ ದೇವಸ್ಥಾನ ಅಲ್ಲ. ಆಗಮೋಕ್ತವಾಗಿ ದೇವಸ್ಥಾನಗಳನ್ನು ಕಟ್ಟುವ ಪದ್ಧತಿ ಆಲ್ಮೋಸ್ಟ್ ನನ್ನ ಪ್ರಕಾರ 100 ವರ್ಷಕ್ಕೆ ಹಳೆದೆಲ್ಲ ಮುಗಿದೋಗಿದೆ. ಈಗ ಎಲ್ಲ ಕಟ್ತಾ ಇರೋದೆಲ್ಲ ಸ್ವಲ್ಪ ಆಗಮಕ್ಕೆ ಸುಮ್ಮನೆ ಕಟ್ಟಬೇಕು ಅಂತ ಕಟ್ತಾ ಇದ್ದಾರೆ ಅಷ್ಟೇ. ಆದರೆ ಕೆಲವು ಕಡೆ ಈಗ ಬಹುದ್ರವ್ಯ ಸಾಧ್ಯ. ಹಾಗಾಗಿ ಇವಾಗ ಏನಾಗ್ತಾ ಇದೆ, ಆಗಮೋಕ್ತವಾಗಿ ಕಟ್ಟಬೇಕು, ಆಗಮೋಕ್ತವಾಗಿ ಪೂಜೆಗಳನ್ನು ಮಾಡಬೇಕು, ಆಗಮೋಕ್ತವಾಗಿ ದೇವಸ್ಥಾನಗಳನ್ನು ತಿಳ್ಕೋಬೇಕು ಅನ್ನುವಂತಹ ಒಂದು ಉತ್ಸಾಹ ಈಗ ಜನಗಳಲ್ಲಿ ಮತ್ತೆ ಬರ್ತಾ ಇದೆ. ಎಷ್ಟೋ ಜನ ಇವಾಗ ನನಗೆ 40 ದೇಶಗಳಿಂದ ಫಾರಿನರ್ಸ್ ಬಂದು ಈ ಪಾಂಚರಾತ್ರ ಆಗಮಗಳನ್ನೆಲ್ಲ ಕಲಿತಾರೆ. ಅವಾಗ ನನಗೆ ಅರ್ಥ ಆಗುತ್ತೆ, ಇಲ್ಲ ಎಲ್ಲಾ ಕಡೆಯೂ ಆಗಮೋಕ್ತವಾಗಿ ಪೂಜೆಗಳು ನಡಿಬೇಕು ಅಂತ ಆಸೆ ಇದೆ ಜನಕ್ಕೆ, ಬಟ್ ಆಗ್ತಾ ಇಲ್ಲ ಅನ್ನೋದು ಅವರ ಅಭಿಪ್ರಾಯ. ಹಾಗಾಗಿ ಇದು ನೀವು ಇವತ್ತು ಏನ್ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ ಆ ಸೌಜನ್ಯ ಸ್ಟೋರ್ಸ್ ಅಲ್ಲಿ, ಈ ಸೌಜನ್ಯ ಸ್ಟೋರ್ ಮೂಲಕ ಅನೇಕರು ಈ ಒಂದು ಆಹಾರ ಪದಾರ್ಥಗಳನ್ನು ತಗೋಬಹುದು. ಆಗಮ ಆಹಾರ ಪದಾರ್ಥಗಳು ಅವರಿಗೆ ದೊರಕಲಿ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಇನ್ನೊಂದು ಸಾಮಾನ್ಯ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಹೊರಡುವಾಗ ಇದಾಯ್ತು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಅನ್ನೋ ಸ್ವಲ್ಪ ಅರ್ಜೆನ್ಸಿನಲ್ಲಿ ಇರ್ತಾರೆ. ಆಗ ಮನೆ ಹೆಂಗಸರು ಸಾಮಾನ್ಯ ಹೇಳೋದು ಕೇಳಿದೀವಿ, ದೇವಸ್ಥಾನಕ್ಕೆ ಬಂದಾಗ ಸ್ವಲ್ಪ ಕೂತ್ ಹೋಗ್ಬೇಕು ಅಂತ. ಕೆಲವರು ಬೆನ್ ಮಾಡದೆ ಹೋಗ್ಬೇಕು ಅಂದ್ರೆ ಬೆನ್ನು ಹಿಂತಿರುಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಇದು ಮೂಢನಂಬಿಕೆನಾ ಅಥವಾ ಈ ತರದ ವಿಚಾರಗಳು ಇದೆಯಾ ಹೇಗೆ? ಈಗ ಬೆನ್ನನ್ನ ತೋರಿಸದೆ ಹೋಗ್ಬೇಕು ದೇವಸ್ಥಾನದಲ್ಲಿ ಅನ್ನೋದು ಕ್ರಮ. ಯಾಕಂದ್ರೆ ದೇವರಿಗೆ ಬೆನ್ನನ್ನು ತೋರಿಸಬಾರ್ದು ಅನ್ನೋದು ಒಂದು ವಿಷಯ ಇದೆ. ಆದರೆ ಅದು ಗರ್ಭಗೃಹ ಮತ್ತು ಶುಕನಾಸದ ಹತ್ರ ಹೋಗಿರ್ತಾರಲ್ಲ, ಅವರಿಗೆ ಆ ನಿಯಮಗಳು ಅನ್ವಯಿಸ್ತದೆ. ಆಮೇಲೆ ಅವರು ಪ್ರದಕ್ಷಿಣೆಗೆ ಹೋಗ್ಲೇಬೇಕಲ್ಲ, ಪ್ರದಕ್ಷಿಣೆಗೆ ತಿರುಗಲೇಬೇಕಲ್ಲ. ಹಿಂದೆ ಹೋಗಿ ಅವರು ಬೀಳುವ ಅವಶ್ಯಕತೆ ಏನಿಲ್ಲ. ದೇವರ ಎದುರಿಗೆ ನೇರವಾಗಿ ಬೆನ್ನನ್ನು ತೋರಿಸಬಾರ್ದು, ದೇವರ ಎದುರಿಗೆ ನೇರವಾಗಿ ನಿಂತ್ಕೋಬಾರ್ದು ಅನ್ನೋದು ನಿಯಮ. ಅದು ಈ ನಿಯಮ ಯಾಕೆ ಇದೆ ಅಂತ ಕೇಳಿದ್ರೆ, ದೇವರ ಎದುರಿಗೆ ಅವನು ಸಾರ್ವಭೌಮ, ನಾವು ಅವನ ದಾಸರು, ಅಂದರೆ ಅವನ ಭಕ್ತಿಯಿಂದ ಅವನ ಪ್ರೀತಿಗೆ ಒಳಗಾದವರು. ನಾವೇನು ಮಾಡಬೇಕು, ಅವನ ಎದುರುಗಡೆ ನೇರವಾಗಿ ಎದೆಯನ್ನು ಉಬ್ಬಿಸಿ ನಿಂತ್ಕೊಳ್ಳೋದಲ್ಲ. ಸಾಧ ಸವಿನಯ ಅವನತೋ ಭೂತ್ವ ಅಂತ ಹೇಳ್ತಾರೆ ರಾಮಾನುಜಾಚಾರ್ಯರು ತಮ್ಮ ವೈಕುಂಠ ಗದ್ಯದಲ್ಲಿ. ಅಂದರೆ ಅತ್ಯಂತ ಭಕ್ತಿಯಿಂದ ಅವನತವಾಗಿ ಸ್ವಲ್ಪ ಬಗ್ಗಿ ನಿಂತ್ಕೋಬೇಕು. ದೊಡ್ಡವ್ರ ಮುಂದೆ ನಿಂತಾಗ ಹೀಗೆ ಎದೆಯನ್ನು ಉಬ್ಬಿಸಿ ನಿಲ್ಲೋದು ಸರಿಯಲ್ಲ ಅನ್ನೋ ಪಾಯಿಂಟಲ್ಲಿ ದೇವರ ಎದುರುಗಡೆನೂ ಕೂಡ ಹಾಗೆಯೇ ಬರಬಾರ್ದು. ಅವನೇತವಾಗಿ ನಮಸ್ಕಾರ ಮಾಡ್ತಾ, ಅವನತ ಅಂದರೆ ಸ್ವಲ್ಪ ಬಗ್ಗಿರುವಂತಹದ್ದು,
ನಮಸ್ಕಾರ ಮಾಡ್ತಾ ಬರಬೇಕು ಅಂತ. ಕೆಲವರೆಲ್ಲ ಹಿಂದೆ ಹೋಗಬೇಕು ಅನ್ನೋಂಥ ಹಿಂದೆ ಹೋಗಿ ಪ್ರಯೋಜನ ಇಲ್ಲ, ಸೈಡಿಂದ ಬರಬೇಕು ಅಂತ ಇದೆ ಅಷ್ಟೇ. ಹಾಗಾಗಿ ಇನ್ನು ಕೆಲವರು ಈ ಪ್ರದಕ್ಷಿಣವನ್ನು ಮಾಡುವಾಗ ಹಾಗೆ ಹಿಂದೆನೇ ಪ್ರದಕ್ಷಿಣೆ ಮಾಡ್ತಾ ಬೇರೆಯವ್ರಿಗೂ ಡಿಸ್ಟರ್ಬ್ ಮಾಡ್ತಾರೆ. ಅದೆಲ್ಲ ಅವಶ್ಯಕತೆ ಏನಿಲ್ಲ. ಅಲ್ಲಿ ಮುಖ್ಯವಾದ ಮೂಲ ಉದ್ದೇಶ ದೇವಸ್ಥಾನದಲ್ಲಿ ಹೇಳಿರುವುದು, ನಾವು ನೇರವಾಗಿ ನಿಂತ್ಕೊಂಡು ದೇವರಿಗೆ ಒಂದು ರೀತಿ ಚಾಲೆಂಜ್ ಮಾಡೋ ಥರ ನಿಂತ್ಕೋಬಾರ್ದು, ಭಕ್ತಿಯಿಂದ ಬಗ್ಗಬೇಕು ಅಂತ ಯಾರೇ ಬರಲಿ. ಎರಡನೇದು ಕುಂತ್ಕೊಳ್ಳೋ ಅಂತಹದ್ದು ಅಷ್ಟೇ, ಕುಳಿತುಕೊಂಡು ಅಲ್ಲಿ ನಿಂತ್ಕೊಂಡು ದೇವರ ಇದನ್ನು ತೊಗೊಳ್ಬೇಕು. ಯಾಕಂದರೆ ಕೆಲವರೆಲ್ಲ ಹರಿಬರಿಲಿ ಬರ್ತಾರೆ, ಅಲ್ಲಿ ಹೋಗೋದು ದೇವಸ್ಥಾನಗಳಲ್ಲಿ ನಮಸ್ಕಾರ ಮಾಡಿಬಿಡೋದು, ದುರ್ದಾನ ತೆಗೆದುಕೊಂಡಂಗೆ ಹೋದರು ಅಂತ ಬರ್ತದೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಪದ. ದುರ್ದಾನವನ್ನು ಪಡೆದವರಂತೆ ಹೋದರು ಅಂದ್ರೇನು ಅಂದರೆ, ದಾನದಲ್ಲಿ ಕೆಟ್ಟ ದಾನಗಳನ್ನು ತೊಗೊಂಡ್ರೆ ಅಲ್ಲಿ ಒಂದು ಕ್ಷಣ ನಾವು ನಿಂತ್ಕೋಬಾರ್ದು, ಹೊರಟೋಗ್ಬೇಕು ಅಂತಿದೆ. ಅಲ್ಲಿ ದಾನಗಳಲ್ಲಿ ಬರ್ತದೆ ಹಾಗೆ ಉಪ್ಪು ದಾನ, ಎಣ್ಣೆ ದಾನ ಇತ್ಯಾದಿಗಳನ್ನು ತಗೊಂಡ್ರೆ ಅವರು ಬಹಳ ಹೊತ್ತಲ್ಲಿ ನಿಲ್ಲಬಾರ್ದು, ಇವರ ಪಾಪಗಳನ್ನು ಗ್ರಹಿಸಿ ಆಚೆಗೆ ಹೋಗಬೇಕು. ಆ ದುರ್ದಾನ ತೆಗೆದುಕೊಂಡು ಹೋದವರಂತೆ ದೇವಸ್ಥಾನಗಳಲ್ಲಿ ಹೋಗಬಾರ್ದು ಅಂತ. ಅಂದ್ರೇನು, ವೇಗವಾಗಿ ಹೋಗಬಾರ್ದು. ಆದ್ದರಿಂದನೇ ದೇವಸ್ಥಾನಗಳಲ್ಲಿ ವರವನ್ನು ತೆಗೆದುಕೊಂಡವರಂತೆ ಬರಬೇಕು, ನಿಧಾನವಾಗಿ ಬಗ್ಗಿ ಪರಮಾತ್ಮ ನನಗೆ ಅನುಗ್ರಹವನ್ನು ಮಾಡಿದೆ ಅಂತ ಹೇಳಿ ಬರಬೇಕು. ಕೆಲವರೆಲ್ಲ ಕುಳಿತುಕೊಳ್ಳುವಂಥದ್ದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಅದೇನು ಶಾಸ್ತ್ರದಲ್ಲಿ ಹೀಗೆ ಕುಳಿತುಕೊಂಡು ಹೋಗಬೇಕು ಅಂತ ಏನಿಲ್ಲ, ಕೆಲವರು ಕುಳಿತುಕೊಳ್ತಾರೆ, ದೇವರ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಹೋಗ್ತಾರೆ. ಮತ್ತು ಅದೇ ಥರ ಇನ್ನೂ ಒಂದು ಪಾಯಿಂಟ್ ಇದೆ, ದೇವಸ್ಥಾನಗಳಿಗೆ ಕ್ಷೇತ್ರ ಯಾತ್ರೆಯನ್ನು ಮಾಡಿದ ಮೇಲೆ ಬೇರೆ ಕಡೆಗೆ ಹೋಗಬಾರ್ದು, ಅವ್ರು ನೇರವಾಗಿ ಮನೆಗೆ ಬರಬೇಕು ಅಂತ. ಅಂದರೆ ಆ ಪುಣ್ಯ ಫಲ ನಿಮಗೆ ಬಂದಿರುತ್ತೆ, ದೇವರ ಅನುಗ್ರಹ. ಇನ್ನೊಬ್ಬರ ಮನೆಗೆ ಹೋಗಿ ಅಲ್ಲಿ ಅವ್ರ ಮನೆಯಲ್ಲಿ ಕಾಫಿಯನ್ನು ಕುಡಿದು ಎಲ್ಲ ಮಾಡಿ ಬಂದರೆ ಈ ಪುಣ್ಯ ಫಲ ಅಲ್ಲಿಗೆ ಹೋಗುತ್ತೆ ಅನ್ನುವಂತಹದ್ದು ನಂಬಿಕೆಗಳು. ಹೀಗೆಲ್ಲ ನಂಬಿಕೆಗಳೇ ಹೊರತು ಇದಕ್ಕೆಲ್ಲ ಶಾಸ್ತ್ರಾಧಾರಗಳಿಲ್ಲ. ಯಾಕೆಂದರೆ ನೀವು ಪ್ರಯಾಗರಾಜಕ್ಕೆ ಹೋಗಿ ನೀವು ಬೆಂಗಳೂರಿಗೆ ಬಂದು ಅಲ್ಲಿ ಒಂದು ಸ್ನಾನವನ್ನು ಮುಗಿಸಿ ನಿಮ್ಮ ಸಂಬಂಧಿಗಳ ಮನೆಯಲ್ಲಿ ನೀವು ಮೈಸೂರಿಗೆ ಬಂದುಬಿಟ್ರೆ ತಕ್ಷಣ ನಿಮ್ಮ ಫಲ ಎಲ್ಲ ಅವ್ರಿಗೆ ಹೊರಟೋಗ್ಬಿಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಮಾಡಿದ ಪುಣ್ಯ ನಿಮಗೆ, ಬೇರೆಯವರು ಮಾಡಿದ ಕರ್ಮ ಅವ್ರಿಗಿದ್ದೇ ಇದೆ. ಹಾಗಾಗಿ ಒಂದು ನಂಬಿಕೆಗಳು, ಸಾಧ್ಯವಾದಷ್ಟು ಈ ನಂಬಿಕೆಗಳು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಹೇಳಿದ್ರೆ ಅದೊಂದು ಪವಿತ್ರವಾದ ಒಂದು ಭಕ್ತಿಯ ಪರಾಕಾಷ್ಠತೆಯಲ್ಲಿ ಬಂದಿರುವಂತಹ ವಿಚಾರಗಳು. ಅದಕ್ಕೆ ಮೇಲೆ ಶಾಸ್ತ್ರಾಧಾರಗಳು ಬೇರೆ ಯಾವುದಾದ್ರೂ ಪುರಾಣಗಳಲ್ಲಿ ಅವುಗಳಲ್ಲಿ ಇದ್ರೂ ಇರಬಹುದು.